ತೆಗೆದ ದೃಷ್ಟಿಯಿಂದ ಕೃಷ್ಣನ ಕಡೆ ನೋಡುತ್ತಾನೆ. ಅವನ ಧ್ವನಿ ದುರ್ಬಲವಾಗಿದೆ, ಹೃದಯ ದುಃಖದಿಂದ ತುಂಬಿದೆ. ಅವನು ಹೇಳುತ್ತಾನೆ, ಗೋವಿಂದ, ನಾನು ದುರ್ಬಲನಾಗಿದ್ದೇನೆ. ನನ್ನ ಮನಸ್ಸು ಗೊಂದಲದಲ್ಲಿದೆ. ನಾನು ನಿನ್ನ ಶಿಷ್ಯನಾಗಿದ್ದೇನೆ. ನನ್ನನ್ನು ಬೋಧಿಸು. ನನ್ನ ಕರ್ತವ್ಯ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸು. ನಿನ್ನ ಬೋಧನೆಯಿಲ್ಲದೆ ನಾನು ಒಂದು ಹೆಜ್ಜೆ ಕೂಡ ಹಾಕಲಾರೆ. ಪ್ರಿಯ ಪ್ರೇಕ್ಷಕರೇ, ಇದೇ ಅರ್ಜುನನ ಶರಣಾಗತಿಯ ಘಟ್ಟ. ಅವನ ಅಹಂಕಾರ ಸಂಪೂರ್ಣವಾಗಿ ಕರಗಿ ಹೋಗಿದೆ. ಅವನು ಯೋಧನಾಗಿದ್ದರೂ ಈ ಕ್ಷಣದಲ್ಲಿ ಕೇವಲ ಒಬ್ಬ ಶಿಷ್ಯ. ಅರ್ಜುನ ತನ್ನ ಗಾಂಡೀವವನ್ನು ಬಿಟ್ಟು ರಥದ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ಹೃದಯದಲ್ಲಿ ಆಳವಾದ ನೋವು. ಅವನಿಗೆ ಈ ಯುದ್ಧವೇ ಅಸಹ್ಯವಾಗುತ್ತದೆ. ಆ ಕ್ಷಣದಲ್ಲಿ ಕೃಷ್ಣನು ಶಾಂತವಾಗಿ ನಗುತ್ತಾ ಹೇಳುತ್ತಾನೆ, ಅಶೋಚ್ಯಾನ್ಯಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಅರ್ಥ: ಅರ್ಜುನ, ನೀನು ಶೋಕಿಸದ ವಿಷಯಕ್ಕೆ ಶೋಕಿಸುತ್ತಿದ್ದೀಯಾ? ನೀನು ಪಂಡಿತರಂತೆ ಮಾತನಾಡುತ್ತಿದ್ದೀಯಾದರೂ ನಿಜವಾದ ಜ್ಞಾನಿಗಳು ಜೀವಿಗಳ ಮೇಲೂ ಮೃತರ ಮೇಲೂ ಶೋಕಿಸುವುದಿಲ್ಲ. ಇಲ್ಲಿ ಕೃಷ್ಣನು ಆಳವಾದ ಸತ್ಯವನ್ನು ಹೇಳುತ್ತಾನೆ. ಪ್ರೇಕ್ಷಕರೇ, ನಾವು ದಿನನಿತ್ಯ ಜೀವನದಲ್ಲಿಯೂ ಸಣ್ಣ ಸಣ್ಣ ವಿಷಯಗಳಿಗೆ ದುಃಖಿಸುತ್ತೇವೆ. ಆದರೆ ಕೃಷ್ಣನ ಈ ಬೋಧನೆ ನಮಗೆ ತಿಳಿಸುತ್ತದೆ, ನಾಶವಾಗುವುದು ದೇಹ ಮಾತ್ರ, ಆತ್ಮ ಯಾವತ್ತೂ ನಾಶವಾಗುವುದಿಲ್ಲ. ಇದನ್ನು ಅರಿತರೆ ಬದುಕಿನಲ್ಲಿ ದುಃಖವೇ ಇಲ್ಲ. ಮುಂದಿನ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಮಯೋಗ ಬೋಧನೆ ಆರಂಭಿಸುತ್ತಾನೆ. ಕರ್ಮ ಮಾಡುವುದು ನಿನ್ನ ಹಕ್ಕು, ಆದರೆ ಫಲದ ಮೇಲೆ ಹಕ್ಕಿಲ್ಲ ಎಂಬ ಮಹತ್ವದ ಸಂದೇಶ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ.